ಹರಿ ಓಂ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ವೀಕ್ಷಕರೇ, ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಯೋಗ ಚಾಲೆಂಜಿನಲ್ಲಿ ಪ್ರತಿದಿನವೂ ಒಂದೊಂದು ಆಸನವನ್ನು ಅಭ್ಯಾಸ ಮಾಡ್ತಾ ಆ ಆಸನದಿಂದ ನಮಗಾಗುವಂಥ ಲಾಭ, ಕಾಂಟ್ರಾ ಇಂಡಿಕೇಶನ್, ಹಾಗೆ ಆ ಆಸನವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಎನ್ನುವುದನ್ನು ಈ 30 ಡೇಸ್ ಯೋಗ ಚಾಲೆಂಜಿನಲ್ಲಿ ನಾವು ತಿಳಿದುಕೊಳ್ಳೋಣ. 30 ಡೇಸ್ ಯೋಗ ಚಾಲೆಂಜಿನ 17ನೇ ದಿನದ ಅಭ್ಯಾಸದಲ್ಲಿ ನಾವು ಪೂರ್ವೋತ್ತನಾಸನವನ್ನು ಅಭ್ಯಾಸ ಮಾಡೋಣ. ಈ ಪೂರ್ವೋತ್ತನಾಸನವನ್ನು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಮ್ಮ ಕೈ, ಭುಜ ಹಾಗೂ ನಮ್ಮ ಸಂಪೂರ್ಣ ಬೆನ್ನಿನ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಗತ್ತೆ. ಎದೆ ಮತ್ತು ಶ್ವಾಸಕೋಶದ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಹಾಗೆ ಬೆನ್ನು ಮೂಳೆಯನ್ನು ಬಲಪಡಿಸಲು ಉತ್ತಮವಾದ ಆಸನ. ನಮ್ಮ ಸಂಪೂರ್ಣ ದೇಹಕ್ಕೆ ಶಕ್ತಿಯನ್ನು ನೀಡಿ ನಮ್ಮ ದೇಹದ ನಿಲುವನ್ನು ಸರಿಪಡಿಸಲು ಈ ಆಸನ ನಮಗೆ ಸಹಕಾರಿಯಾಗಿದೆ. ಈ ಆಸನವನ್ನು ಕೈ, ಮಣಿಕಟ್ಟು ಮತ್ತು ಭುಜದ ನೋವು, ಹಾಗೆ ಹೃದಯದ ಸಮಸ್ಯೆ ಮತ್ತು ಹೈ BP ಇರುವವರು ಅಭ್ಯಾಸ ಮಾಡಬಾರ್ದು. ಮನೆ ವೀಕ್ಷಕರೇ, ಈಗ ಪೂರ್ವೋತ್ತನಾಸನವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, 30 ಡೇಸ್ ಯೋಗ ಚಾಲೆಂಜಿನ 17ನೇ ದಿನದ ಅಭ್ಯಾಸದಲ್ಲಿ ಈಗ ನಾವು ಪೂರ್ವೋತ್ತನಾಸನವನ್ನು ಅಭ್ಯಾಸ ಮಾಡೋಣ. ಪೂರ್ವೋತ್ತನಾಸನವನ್ನು ಅಭ್ಯಾಸ ಮಾಡಲು ಮೊದಲು ನಾವು ದಂಡಾಸನದ ಸ್ಥಿತಿಯಲ್ಲಿರಬೇಕು. ಹಾಗೆ ಎರಡೂ ಹಸ್ತವನ್ನು ½ ಫೀಟ್ ಡಿಸ್ಟೆನ್ಸ್ ಅಥವಾ 1 ಫೀಟ್ ಡಿಸ್ಟೆನ್ಸಲ್ಲಿ ನಿಮ್ಮ ಎರಡೂ ಹಸ್ತವನ್ನು ಬೆನ್ನಿನ ಹಿಂಬದಿಯಲ್ಲಿ ಇರಿಸಿ. ಕೈ ಬೆರಳು ಒಳಮುಖವಾಗಿರಲಿ. ಹಾಗೆ ನಿಮ್ಮ ಪಾದವನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿಕೊಳ್ಬೇಕು. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಮೇಲ್ಭಾಗವನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ, ಹಾಗೆ ತಲೆಯನ್ನು ಹಿಂದಕ್ಕೆ ಚಾಚಿ. ಪೂರ್ವೋತ್ತನಾಸನ. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಈ ಸ್ಥಿತಿಯನ್ನು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ದೇಹದಲ್ಲಾಗುವಂಥ ಬದಲಾವಣೆಯನ್ನು ಗಮನಿಸ್ತಾ ಸಹಜವಾದ ಉಸಿರಾಟದೊಂದಿಗೆ ಈ ಸ್ಥಿತಿಯನ್ನು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿ ದಂಡಾಸನದ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಕೈ, ಮಣಿಕಟ್ಟು, ಭುಜ ಹಾಗೂ ನಮ್ಮ ಸಂಪೂರ್ಣ ಬೆನ್ನಿನ ಮೂಳೆಯನ್ನು ಬಲಪಡಿಸಿ ನಮ್ಮ ದೇಹಕ್ಕೆ ಉತ್ತಮವಾದ ಶಕ್ತಿಯನ್ನು ನೀಡುವಂಥ ಆಸನ ಪೂರ್ವೋತ್ತನಾಸನ. ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹ ಹಾಗೂ ನಿಮ್ಮ ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಹರಿ ಓಂ ತತ್ಸತ್.